ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಮುನಿರಾಜು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸೈಬರ್ ಚೋರರ ಹಾವಳಿ ಮಿತಿ ಮೀರ್ತಾ ಇದೆ. ನಗರದ ಖಾಸಗಿ ಒಂದು ಫೈನಾನ್ಸ್ ಕಂಪನಿ ಏನಿದೆ, ಫೈನಾನ್ಸ್ ಕಂಪನಿಗೆ ಸೇರಿದಂಥ ಒಂದು ಆ್ಯಪನ್ನು ಹ್ಯಾಕ್ ಮಾಡಿದಂಥ ದುಷ್ಕರ್ಮಿಗಳು ಸುಮಾರು 49 ಕೋಟಿ ಹಣವನ್ನು ಎಗಸಿರುವಂಥ ಘಟನೆ ಕೂಡ ಈಗ ನಗರದಲ್ಲಿ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಕಂಪನಿಯ ಒಂದು ಮ್ಯಾನೇಜರ್ ಅವರು ಈಗ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೆ ಈಗ CCB ಸೈಬರ್ ಕ್ರೈಮ್ ಪೊಲೀಸರು ಕೂಡ FIR ಅನ್ನು ದಾಖಲು ಮಾಡಿಕೊಂಡು ಇಬ್ಬರು ಆರೋಪಿಗಳನ್ನು ಕೂಡ ಬಂಧಿಸಿರೋದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಈ ಒಂದು ಸೈಬರ್ ಚೋರರ ಈ ಒಂದು ಖತರ್ನಾಕ್ ಕೈಚಳಕದಿಂದ ಸುಮಾರು 49 ಕೋಟಿ ಆ ಒಂದು ಫೈನಾನ್ಸ್ ಕಂಪನಿಗೆ ಸೇರಿದ ಹಣ ಕೂಡ ಈಗ ಗುಳುಂಬಾಗಿರೋದು. ಹಾಗಾದ್ರೆ ಇದು ಯಾವ ರೀತಿ ಒಂದು ವಂಚನೆ ಆಯಿತು ಮತ್ತೆ ಯಾವ ರೀತಿ ಈ ಒಂದು ಹಣವನ್ನು ತೆಗೆದ್ರು ಅನ್ನೋದ್ರ ಬಗ್ಗೆ ಒಂದು ನೋಡೋದಾದ್ರೆ ಈ ಒಂದು ಸೈಬರ್ ಚೋರರು ಏನಿದ್ರೆ ಇವರು ಕಂಪ್ನಿಗೆ ಸೇರಿದಂಥ ಒಂದು ಆ್ಯಪ್ ಇರುತ್ತೆ. ಆ ಒಂದು ಆ್ಯಪ್ನ ಒಂದು ಮುಖಾಂತರವಾಗಿ ಅಕೌಂಟ್ಗಳನ್ನು ಹ್ಯಾಕ್ ಮಾಡಿರೋದು. ಈ ಒಂದು ಬ್ಯಾಂಕ್ ಖಾತೆಗಳಲ್ಲಿ ಸುಮಾರು 49 ಕೋಟಿ ಹಣ ಇರುತ್ತೆ. ಅದನ್ನು ಹ್ಯಾಕ್ ಮಾಡಿದಂಥ ದುಷ್ಕರ್ಮಿಗಳು ಸುಮಾರು 653 ನಕಲಿ ಅಕೌಂಟ್ಗಳಿಗೆ ಹಣವನ್ನು ವರ್ಗಾವಣೆ ಮಾಡ್ತಾರೆ. ನಂತರ ಈ ಒಂದು ನಕಲಿ ಅಕೌಂಟ್ಗಳಲ್ಲಿರುವಂಥ ಒಂದು ಹಣವನ್ನು ಪುನಃ ಅದನ್ನು ತಮ್ಮ ಒಂದು ಅಕೌಂಟ್ಗಳಿಗೆ ವರ್ಗಾವಣೆ ಮಾಡ್ಕೊಳ್ಳುವಂಥದ್ದು ಮತ್ತು ಅದನ್ನು ಡ್ರಾ ಮಾಡಿ ಕಮಿಷನ್ ಮುಖಾಂತರವಾಗಿ ಬೇರೆ ಬೇರೆ ಒಂದು ಖಾತೆಗಳಿಗೆ ಹಣವನ್ನು ಸರಬರಾಜು ಕೂಡ ಮಾಡ್ಕೊಳ್ತಾ ಇರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ CCB ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದ್ದು ಪೊಲೀಸರು ಇಬ್ಬರು ಆರೋಪಿಗಳನ್ನ ಈಗ ಬಂಧಿಸಿ ಒಂದು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ಬೆಳಗಾವಿ ಮೂಲದ ಇಸ್ಮಾಯಿಲ್ ಅತ್ತಾರ್ ಮತ್ತೆ ಮಹಾರಾಷ್ಟ್ರ ಮೂಲದ ಒಂದು ಸಂಜಯ್ ಪಾಟೀಲ್ ಎಂಬ ಇಬ್ಬರು ಆರೋಪಿಗಳನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಈ ಇಬ್ಬರು ಕೂಡ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಪಾತ್ರಧಾರಿಗಳಾಗಿದ್ದು, ಇಸ್ಮಾಯಿಲ್ ಏನಿದ್ದಾನೆ ಈತ ಒಂದು ಸರ್ವರ್ ಅನ್ನ ಹ್ಯಾಕರ್ಗಳಿಗೆ ಒಂದು ರವಾನೆ ಮಾಡಿದ್ದ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿದ್ದು. ಈ ಒಂದು ಸರ್ವರ್ ಮುಖಾಂತರವಾಗಿ ದುಬೈನಲ್ಲಿದ್ದಂಥ ಭಾರತದ ಮೂಲದ ವ್ಯಕ್ತಿ ಏನಿದ್ದಾನೆ ಈತ ಈ ಒಂದು ಸರ್ವರ್ ಅನ್ನ ನಂತರ ಹಾಂಗ್ಕಾಂಗ್ ನಲ್ಲಿರುವಂತಹ ಒಂದು ಚೈನಾ ಮೂಲದ ಹ್ಯಾಕರ್ಗಳಿಗೆ ರವಾನೆ ಮಾಡ್ತಾನೆ. ಅಲ್ಲಿಂದ ಹಾಂಗ್ಕಾಂಗ್ನಿಂದ ಈ ಒಂದು ಖಾತೆಗಳನ್ನ ಹ್ಯಾಕ್ ಮಾಡಿ ಅದರಲ್ಲಿದ್ದಂಥ ಸುಮಾರು 49 ಕೋಟಿ ಹಣವನ್ನ ಲೂಟಿ ಮಾಡಿದ್ರು ಅಂತೇಳಿ ಈಗ ಈ ವಿಚಾರ ಕೂಡ ಈಗ ಬೆಳಕಿಗೆ ಬಂದಿದೆ. ಇನ್ನು ಮತ್ತೊಬ್ಬ ಆರೋಪಿ ಏನಿದ್ದಾನೆ ಸಂಜಯ್ ಪಾಟೀಲ್ ಎಂಬಾತ, ಈತ ಮಹಾರಾಷ್ಟ್ರ ಮೂಲದ ಈತನ ಖಾತೆಗೂ ಕೂಡ ಹಣ ವರ್ಗಾವಣೆ ಆಗಿರುತ್ತೆ. ಈತನಿಗೆ ಕಮಿಷನ್ ಅನ್ನು ನೀಡಿ ನಂತರ ಆ ಹಣವನ್ನು ಡ್ರಾ ಮಾಡ್ಕೊಂಡಿರ್ತಾರೆ. ನಂತರ ಈ ಒಂದು ಡ್ರಾ ಮಾಡಿರುವಂತಹ ಹಣ ಇರುತ್ತೆ, ಇದನ್ನ ಹವಾಲಾ ಮತ್ತೆ ಕ್ರಿಪ್ಟೋ ಮುಖಾಂತರವಾಗಿ ವಿದೇಶಕ್ಕೆ ರವಾನೆ ಮಾಡ್ತಾ ಇದ್ರು. ಆ ವಿದೇಶದಿಂದ ಬೇರೆ ಬೇರೆ ಖಾತೆಗಳಿಗೆ ಈ ಒಂದು ಹ್ಯಾಕರ್ಗಳಿಗೆ ಈ ಒಂದು ಹಣ ಸೇರ್ತಾ ಇತ್ತು ಅಂತೇಳಿ ಈಗ CCB ತನಿಖೆಯಿಂದ ಕೂಡ ಗೊತ್ತಾಗಿದೆ. ಆಗಸ್ಟ್ 7ನೇ ತಾರೀಕು ಈ ಒಂದು ಇನ್ಸಿಡೆಂಟ್ ಆಗಿದ್ದು, ನಂತರ ಆಗಸ್ಟ್ 9ನೇ ತಾರೀಕು ಇದರ ಬಗ್ಗೆ ಮಾರತಳ್ಳಿ ಪೊಲೀಸ್ ಠಾಣೆಗೆ ಒಂದು ದೂರು ದಾಖಲಾಗುತ್ತೆ. ನಂತರ ಮಾರತಳ್ಳಿ ಪೊಲೀಸರಿಂದ ಈ ಒಂದು ಪ್ರಕರಣ ತುಂಬಾ ಗಂಭೀರವಾಗಿರೋದ್ರಿಂದ CCBಗೆ ಇದನ್ನ ಹ್ಯಾಂಡ್ ಓವರ್ ಮಾಡಿ ನಂತರ CCBಯಲ್ಲಿ ಕೂಡ ಈ ಬಗ್ಗೆ ಕೇಸ್ ದಾಖಲಾಗಿ ಈಗ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ತನಿಖೆ ಸಂದರ್ಭದಲ್ಲಿ ವಿದೇಶದಲ್ಲಿ ಕುಳಿತು ಬೆಂಗಳೂರಿನಲ್ಲಿರುವಂತಹ ಈ ಒಂದು ಫೈನಾನ್ಸ್ ಕಂಪನಿಗೆ ಕನ್ನ ಹಾಕುವಂತ ಕೆಲಸ ಕೂಡ ಆಗುತ್ತೆ. ಫೈನಾನ್ಸ್ ಕಂಪನಿಗೆ ಸೇರಿದಂತ ಒಂದು ಆ್ಯಪ್ ಏನಿರುತ್ತೆ, ಆ ಒಂದು ಆ್ಯಪ್ ಅನ್ನ VPN ಅಡ್ರೆಸ್ VPN ಬಳಸಿಕೊಂಡು ಹ್ಯಾಕ್ ಅನ್ನು ಮಾಡಿರೋದು. ನಂತರ ಇದನ್ನ ಯಾರು ಹ್ಯಾಕ್ ಮಾಡಿದ್ರು ಮತ್ತೆ ಎಲ್ಲಿಂದ ಹ್ಯಾಕ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿ ಕೂಡ ಲಭ್ಯ ಇರೋದಿಲ್ಲ. ಬಳಿಕ ಪೊಲೀಸರು ಕೂಡ ಬೇರೆ ಬೇರೆ ಆಯಾಮಗಳಲ್ಲಿ ಈ ಒಂದು ಪ್ರಕರಣವನ್ನು ಭೇದಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಾಗ ಈ ಇಬ್ಬರು ಆರೋಪಿಗಳ ಸುಳಿವು ಸಿಗುತ್ತೆ. ನಂತರ ಅವರನ್ನು ಅರೆಸ್ಟ್ ಮಾಡಿ ಒಂದು ಹೆಚ್ಚಿನ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಇದು ದುಬೈ ಮತ್ತೆ ಹಾಂಗ್ಕಾಂಗ್ ಹಾಗೂ ಚೈನಾ ಮುಖಾಂತರವಾಗಿ ಈ ಒಂದು ಹ್ಯಾಕಿಂಗ್ ನಡೀತಾ ಇತ್ತು ಅನ್ನೋದು ವಿಚಾರ ಕೂಡ ಈಗ ಗೊತ್ತಾಗಿರೋದು. ಭಾರತದ ವ್ಯಕ್ತಿಯೊಬ್ಬ ದುಬೈನಲ್ಲಿ ಕುಳಿತಿರ್ತಾನೆ. ಈತ ಈ ಒಂದು ಸರ್ವರ್ ಅನ್ನ ಪಡೆದು ಅಂದ್ರೆ ಸರ್ವರ್ ಅನ್ನ ಪಡೆದ ನಂತರ ಸರ್ವರ್ ಅನ್ನ ಖರೀದಿ ಮಾಡೋದಕ್ಕೆ ಕೂಡ ಒಂದು ಹಣವನ್ನು ಕೊಟ್ಟಿರ್ತಾರೆ. ಈ ಒಂದು ಸರ್ವರ್ಗಳನ್ನು ಖರೀದಿಸಿದ ಬಳಿಕ ಅದನ್ನ ಹಾಂಗ್ಕಾಂಗ್ಗೆ ರವಾನೆ ಮಾಡಿ ಅಲ್ಲಿರುವಂತಹ ಹ್ಯಾಕರ್ಗಳು ಈ ಒಂದು ಖಾತೆಗಳಿಗೆ ಕನ್ನ ಹಾಕಿದ್ರು ಅನ್ನೋದು ವಿಚಾರ ಕೂಡ ಈಗ ಬೆಳಕಿಗೆ ಬಂದಿದೆ. ವಿದೇಶದ ಮೂರು ಬೇರೆ ಬೇರೆ ದೇಶಗಳಲ್ಲಿ ಕುಳಿತಿರುವಂತಹ ಈ ಒಂದು ಹ್ಯಾಕರ್ಸ್ ಏನಿದ್ರೆ ಅವರು ಬೆಂಗಳೂರಿನಲ್ಲಿರುವಂತಹ ಒಂದು ಫೈನಾನ್ಸ್ ಕಂಪನಿಯ ಒಂದು ಖಾತೆಗಳಿಗೆ ಕನ್ನ ಹಾಕಿ ಸುಮಾರು 49 ಕೋಟಿ ಹಣವನ್ನು ಕೂಡ ಈಗ ಎಗರಿಸಿರೋದು. ಈ ಒಂದು ಫೈನಾನ್ಸ್ ಕಂಪನಿ ಏನಿದೆ ಇದು ವ್ಯಾಪಾರದಾರರು ಮತ್ತೆ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡುವಂತವ್ರು ಏನಿದ್ರೆ ಅಂತವ್ರಿಗೆ ಲೋನ್ ಅನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ. ಈ ಒಂದು ಲೋನ್ ಕೊಟ್ಟು ಅವರಿಗೆ ವ್ಯವಹಾರಕ್ಕೆ ಅನುಕೂಲ ಆಗುವಂತ ರೀತಿಯಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಇದರ ಬಗ್ಗೆ ಗಮನ ಹರಿಸಿದಂತ ಈ ಒಂದು ಹ್ಯಾಕರ್ಸ್ ಏನಿದ್ರೆ ಅವರು ಆಪ್ ಅನ್ನ ಮೊದಲಿಗೆ ಫೈಂಡ್ ಔಟ್ ಮಾಡಿ ಈ ಒಂದು ಆಪ್ ಮುಖಾಂತರವಾಗಿ ಇವರು ಕಾರ್ಯಾಚರಣೆಯನ್ನು ಮಾಡ್ತಾ ಇರ್ತಾರೆ. ಮತ್ತೆ ಈ ಒಂದು ಆಪ್ಗೆ ಇಂಥ ಅಕೌಂಟ್ಸ್ ಕೂಡ ಹ್ಯಾಡ್ ಆಗಿರೋದು ಕೂಡ ಗೊತ್ತಾಗಿರುತ್ತೆ. ಅದರಿಂದ ಈ ಒಂದು ಅಕೌಂಟ್ಸ್ ಮೇಲೆ ಕಂಡಿಟ್ಟಂತ ಹ್ಯಾಕರ್ಗಳು ನೇರವಾಗಿ ಈ ಒಂದು ಸರ್ವರ್ ಅನ್ನು ಹೇಗಾದ್ರೂ ಮಾಡಿ ಪಡ್ಕೊಳ್ಬೇಕು ಅಂತೇಳಿ ಇಸ್ಮಾಯಿಲ್ ನನ್ನ ಕಾಂಟ್ಯಾಕ್ಟ್ ಮಾಡಿ ಆತನ ಮುಖಾಂತರವಾಗಿ ಈ ಒಂದು ಆಪ್ಗೆ ಸೇರಿದಂತ ಒಂದು ಸರ್ವರ್
ಸರ್ವರ್ಸ್ ಅನ್ನ ಖರೀದಿ ಮಾಡಿರುವುದು. ಸದ್ಯ ಈಗಾಗಲೇ ಹೆಚ್ಚಿನ ತನಿಖೆಯನ್ನು ಕೂಡ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ಮಾಡ್ತಾ ಇದ್ದಾರೆ. ಮತ್ತೆ ಈಗಾಗಲೇ ಈ ಒಂದು ಹಣ ವರ್ಗಾವಣೆ ಆಗಿರುವಂತಹ ಒಂದು 653 ನಕಲಿ ಖಾತೆಗಳೇನಿದೆ, ಈ ಒಂದು ಖಾತೆಗಳನ್ನ ಜಾಲಾಡುವಂತ ಕೆಲಸವನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದರಲ್ಲಿ ಕೆಲವು ನಕಲಿ ಖಾತೆಗಳಿದ್ರೆ, ಇನ್ನು ಕೆಲವು ಸಾರ್ವಜನಿಕರ ಖಾತೆಗಳಾಗಿದ್ದು, ಸಾರ್ವಜನಿಕರ ಖಾತೆಗಳು ಕೂಡ ಹಣ ವರ್ಗಾವಣೆ ಆಗಿರೋದ್ರಿಂದ ಅವರಿಗೆ ಏನು ಕಮಿಷನ್ ಅನ್ನು ಕೊಟ್ಟು ಅವರ ಮುಖಾಂತರವಾಗಿ ಹಣವನ್ನು ಡ್ರಾ ಮಾಡ್ಕೊಳ್ತಾರೆ. ಡ್ರಾ ಮಾಡಿ ಬಂದಂತ ಹಣವನ್ನ ಏನು ಹವಾಲಾ ಮುಖಾಂತರವಾಗಿ ವಿದೇಶಗಳಿಗೆ ರವಾನೆ ಮಾಡ್ತಾ ಇದ್ರು ಅನ್ನೋದು ವಿಚಾರ ಕೂಡ ಈಗ ಬೆಳಕಿಗೆ ಬಂದಿರೋದು. ಸದ್ಯ ಈಗಾಗಲೇ ಈ ಒಂದು 653 ನಕಲಿ ಅಕೌಂಟ್ಗಳನ್ನ ಪತ್ತೆ ಮಾಡಿ ಅದರಲ್ಲಿರುವಂತಹ ಒಂದು ಹಣವನ್ನು ಫ್ರೀಸ್ ಮಾಡುವಂತ ಕೆಲಸವನ್ನು ಕೂಡ ಈಗ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ಮಾಡ್ತಾ ಇರೋದು. ಮತ್ತೆ ಅದೇ ರೀತಿಯಾಗಿ ಈಗಾಗಲೇ ಆರೋಪಿಗಳಿಂದ ಒಂದು ಲ್ಯಾಪ್ಟಾಪ್ ಅನ್ನ ಜಪ್ತಿ ಮಾಡಿದರೆ, ಮತ್ತೆ 10 ಕೋಟಿ ಹಣವನ್ನ ಬೇರೆ ಬೇರೆ ಖಾತೆಗಳಲ್ಲಿ ಈಗ ಫ್ರೀಸ್ ಮಾಡಿ ಹೆಚ್ಚಿನ ತನಿಖೆಯನ್ನು ಕೂಡ ಈಗ ಸಿಸಿಬಿ ಪೊಲೀಸರು ಮಾಡ್ತಾ ಇದ್ದಾರೆ. ಇದು ಇವತ್ತಿನ ವಿಶೇಷ. ಮುಂದೆ ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ ನ್ಯೂಸ್ 18 ಡಿಜಿಟಲ್ ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.